ಒಂದು ಕಡೆ ಮೂಡ ಹಗರಣದ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಬದಲಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಚರ್ಚೆ ಅಂತೂ ಆಗ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಸದ್ದಿಲ್ಲದೆ ಸತೀಶ್ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ದಿಲ್ಲದೆ ಸಿಎಂ ಸ್ಥಾನಕ್ಕೆ ಸಚಿವ ಜಾರಕಿಹೊಳಿ ಅವರು ಕಸರತ್ತು ನಡೆಸ್ತಾ ಇರ್ಬೋದು. ನನ್ನ ತಂದೆ ಸಿಎಂ ಆಗಬೇಕು ಅನ್ನೋದು ಎಲ್ಲರ ಆಶಯ. ಮುಂದಿನ ದಿನಗಳಲ್ಲಿ ಸಿಎಂ ಆದ್ರೂ ಆಗ್ಬೋದು. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಂದೆಯ ಸಿಎಂ ಕನಸಿನ ಬಗ್ಗೆ ಅಚ್ಚರಿ ಹೇಳಿಕೆಯನ್ನ ಪುತ್ರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೊಟ್ಟಿರುವಂತ ಹೇಳಿಕೆ ಏನು ಹೇಳಿದ್ದಾರೆ ಕೇಳಿ. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಒಂದು ಕಡೆ ಮೂಡ ಹಗರಣದ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಬದಲಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಚರ್ಚೆ ಅಂತೂ ಆಗ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಸದ್ದಿಲ್ಲದೆ ಸತೀಶ್ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ದಿಲ್ಲದೆ ಸಿಎಂ ಸ್ಥಾನಕ್ಕೆ ಸಚಿವ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇರ್ಬೋದು. ನನ್ನ ತಂದೆ ಸಿಎಂ ಆಗಬೇಕು ಅನ್ನೋದು ಎಲ್ಲರ ಆಶಯ. ಮುಂದಿನ ದಿನಗಳಲ್ಲಿ ಸಿಎಂ ಆದ್ರೂ ಆಗ್ಬೋದು. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಂದೆಯ ಸಿಎಂ ಕನಸಿನ ಬಗ್ಗೆ ಅಚ್ಚರಿ ಹೇಳಿಕೆಯನ್ನ ಪುತ್ರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೊಟ್ಟಿರುವಂತ ಹೇಳಿಕೆ ಏನು ಹೇಳಿದ್ದಾರೆ ಕೇಳಿ. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಒಂದು ಕಡೆ ಮೂಡ ಹಗರಣದ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಬದಲಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಚರ್ಚೆ ಅಂತೂ ಆಗ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಸದ್ದಿಲ್ಲದೆ ಸತೀಶ್ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ದಿಲ್ಲದೆ ಸಿಎಂ ಸ್ಥಾನಕ್ಕೆ ಸಚಿವ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇರ್ಬೋದು. ನನ್ನ ತಂದೆ ಸಿಎಂ ಆಗಬೇಕು ಅನ್ನೋದು ಎಲ್ಲರ ಆಶಯ. ಮುಂದಿನ ದಿನಗಳಲ್ಲಿ ಸಿಎಂ ಆದ್ರೂ ಆಗ್ಬೋದು. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಂದೆಯ ಸಿಎಂ ಕನಸಿನ ಬಗ್ಗೆ ಅಚ್ಚರಿ ಹೇಳಿಕೆಯನ್ನ ಪುತ್ರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೊಟ್ಟಿರುವಂತ ಹೇಳಿಕೆ ಏನು ಹೇಳಿದ್ದಾರೆ ಕೇಳಿ. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಒಂದು ಕಡೆ ಮೂಡ ಹಗರಣದ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಬದಲಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಚರ್ಚೆ ಅಂತೂ ಆಗ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಸದ್ದಿಲ್ಲದೆ ಸತೀಶ್ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ದಿಲ್ಲದೆ ಸಿಎಂ ಸ್ಥಾನಕ್ಕೆ ಸಚಿವ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇರ್ಬೋದು. ನನ್ನ ತಂದೆ ಸಿಎಂ ಆಗಬೇಕು ಅನ್ನೋದು ಎಲ್ಲರ ಆಶಯ. ಮುಂದಿನ ದಿನಗಳಲ್ಲಿ ಸಿಎಂ ಆದ್ರೂ ಆಗ್ಬೋದು. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಂದೆಯ ಸಿಎಂ ಕನಸಿನ ಬಗ್ಗೆ ಅಚ್ಚರಿ ಹೇಳಿಕೆಯನ್ನ ಪುತ್ರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೊಟ್ಟಿರುವಂತ ಹೇಳಿಕೆ ಏನು ಹೇಳಿದ್ದಾರೆ ಕೇಳಿ. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೆ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು.
ಒಂದು ಕಡೆ ಮೂಡ ಹಗರಣದ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಬದಲಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಚರ್ಚೆ ಅಂತೂ ಆಗ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಸದ್ದಿಲ್ಲದೆ ಸತೀಶ್ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ದಿಲ್ಲದೆ ಸಿಎಂ ಸ್ಥಾನಕ್ಕೆ ಸಚಿವ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇರ್ಬೋದು. ನನ್ನ ತಂದೆ ಸಿಎಂ ಆಗಬೇಕು ಅನ್ನೋದು ಎಲ್ಲರ ಆಶಯ. ಮುಂದಿನ ದಿನಗಳಲ್ಲಿ ಸಿಎಂ ಆದರೂ ಆಗ್ಬೋದು. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಂದೆಯ ಸಿಎಂ ಕನಸಿನ ಬಗ್ಗೆ ಅಚ್ಚರಿ ಹೇಳಿಕೆಯನ್ನ ಪುತ್ರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೊಟ್ಟಿರುವಂತ ಹೇಳಿಕೆ ಏನು ಹೇಳಿದ್ದಾರೆ ಕೇಳಿ. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಒಂದು ಕಡೆ ಮೂಡ ಹಗರಣದ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಬದಲಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಚರ್ಚೆ ಅಂತೂ ಆಗ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಸದ್ದಿಲ್ಲದೆ ಸತೀಶ್ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ದಿಲ್ಲದೆ ಸಿಎಂ ಸ್ಥಾನಕ್ಕೆ ಸಚಿವ ಜಾರಕಿಹೊಳಿ ಅವರು ಕಸರತ್ತನ್ನು ನಡೆಸ್ತಾ ಇರ್ಬೋದು. ನನ್ನ ತಂದೆ ಸಿಎಂ ಆಗಬೇಕು ಅನ್ನೋದು ಎಲ್ಲರ ಆಶಯ. ಮುಂದಿನ ದಿನಗಳಲ್ಲಿ ಸಿಎಂ ಆದರೂ ಆಗ್ಬೋದು. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಂದೆಯ ಸಿಎಂ ಕನಸಿನ ಬಗ್ಗೆ ಅಚ್ಚರಿ ಹೇಳಿಕೆಯನ್ನ ಪುತ್ರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೊಟ್ಟಿರುವಂತ ಹೇಳಿಕೆ ಏನು ಹೇಳಿದ್ದಾರೆ ಕೇಳಿ. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು.